ವೀಕ್ಷಕರೇ ನಮಸ್ಕಾರ. ಗೋವಾದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಟ ರಣವೀರ್ ಸಿಂಗ್ ಮಾಡಿದಂಥ ಅತಿರೇಕದ ವರ್ತನೆಗೆ ತುಳುನಾಡಿನಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ರಣವೀರ್ ಸಿಂಗ್ ಜೊತೆಗೆ ಆತನ ಈ ವರ್ತನೆಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಅಲ್ಲಿದ್ದಂಥ ಪ್ರತ್ಯಕ್ಷದರ್ಶಿ ನಟ ರಿಷಬ್ ಶೆಟ್ಟಿ ಅವರು ಮೌನವನ್ನು ವಹಿಸಿರೋ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಯಾಕೆಂದರೆ ಕಾಂತಾರ ಚಿತ್ರ ತೆರೆಗೆ ಬಂದಂಥ ಸಂದರ್ಭದಲ್ಲಿ ಆದಂಥ ಅನಾಹುತಗಳು ಮತ್ತು ದೈವದ ರೀತಿಯಾಗಿ ಅನುಕರಣೆ ಮಾಡಿದ್ದನ್ನು ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು. ಸ್ವತಃ ರಿಷಬ್ ಶೆಟ್ಟಿ ಅವರೇ ಒಂದು ಮಾತನ್ನು ಹೇಳಿದ್ರು, ಯಾರೂ ಕೂಡ ದೈವವನ್ನು ಅನುಕರಣೆ ಮಾಡಬಾರ್ದು, ಚಿತ್ರವನ್ನು ನೋಡಿ ಬಂದಂಥ ಅಭಿಮಾನಿಗಳು ಯಾವುದೇ ರೀತಿಯಾಗಿ ದೈವವನ್ನು ಅನುಕರಣೆ ಮಾಡಬಾರ್ದೆಂಬ ಕಿವಿ ಮಾತನ್ನು ಕೂಡ ಹೇಳಿದರು. ಆದರೆ ರಿಷಬ್ ಶೆಟ್ಟಿ ಎದುರಲ್ಲೇ ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ದೈವವನ್ನು ಅನುಕರಣೆ ಮಾಡಿರೋದು ಮತ್ತು ಅದಕ್ಕೂ ಸುಮ್ಮನಿದ್ದು ಪ್ರತಿಕ್ರಿಯೆ ಕೊಟ್ಟಂಥ ರಿಷಬ್ ಶೆಟ್ಟಿ ಅವರ ಈ ವರ್ತನೆಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದೆ. ಈಗಾಗಲೇ ರಣವೀರ್ ಸಿಂಗ್ ಅವರ ವರ್ತನೆ ಬಗ್ಗೆ ತುಳುನಾಡಿನ ದೈವಾರಾಧಕರು, ದೈವ ನರ್ತಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಗೋಸ್ಟ್ ಎಂಬ ಶಬ್ದವನ್ನು ಅಲ್ಲಿ ಬಳಕೆ ಮಾಡಿರುವಂಥದ್ದು. ಆ ತುಳುನಾಡಿನ ಜನ ದೈವವನ್ನು ಅತೀವವಾಗಿ ನಂಬ್ತಾರೆ, ಬಹಳ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ವರ್ಷದಲ್ಲಿ ಒಂದು ದಿನ ಆಗುವಂತಹ ದೈವದ ಆರಾಧನೆ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅಷ್ಟರ ಮಟ್ಟಿಗೆ ತುಳುವರು ಈ ದೈವಾರಾಧನೆಯನ್ನು, ದೈವವನ್ನು ಉಸಿರಲ್ಲಿ ಉಸಿರಾಗಿ ಇವತ್ತು ಕೂಡ ನಂಬಿಕೊಂಡು ಬರ್ತಾ ಇದ್ದಾರೆ, ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಈ ರೀತಿಯಾಗಿ ದೈವವನ್ನು ಗೋಸ್ಟ್ ಅಂತ ಹೇಳೋದು, ಚಾಮುಂಡಿ ದೈವವನ್ನು ಫೀಮೇಲ್ ಗೋಸ್ಟ್ ಅಂತ ಹೇಳಿ ಕರೆಯೋದು ಸಾಕಷ್ಟು ಮಾಡಲಾಗಿದೆ, ಅಪಚಾರ ಮಾಡಲಾಗಿದೆ ಎಂಬ ಆಕ್ರೋಶವನ್ನು ಸದ್ಯಕ್ಕೆ ದೈವಾರಾಧಕರು ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಚಾವುಂಡಿ ಅಥವಾ ಚಾಮುಂಡಿ ತುಳುನಾಡಿನಲ್ಲಿ ಗ್ರಾಮ ದೈವವಾಗಿ ಮತ್ತು ನಂಬಿದವರ ಇಷ್ಟಾರ್ಥವನ್ನು ಸಿದ್ಧಿಸುವಂಥ ದೈವವಾಗಿ ಸಾಕಷ್ಟು ಮನೋ ಸಂಕಲ್ಪಗಳು ಆ ದೈವದ ಮುಂದೆ ಈಡೇರಿದಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ತುಳುನಾಡಿನಲ್ಲಿ ಕಾಣ್ತೀವಿ. ಅಂತಹ ಶ್ರದ್ಧಾಭಕ್ತಿಯ ದೈವವನ್ನು ಗೋಸ್ಟ್ ಅಂತ ಕರೆದಿರೋದು, ಅದರಲ್ಲೂ ಫೀಮೇಲ್ ಗೋಸ್ಟ್ ಅಂತ ಕರೆದಿರೋದು ಸಾಕಷ್ಟು ಈಗ ಚರ್ಚೆಗೆ ಕಾರಣ ಆಗಿದೆ, ಸಾಕಷ್ಟು ವಿರೋಧಕ್ಕೆ ಕೂಡ ಕಾರಣ ಆಗಿದೆ. ರಣವೀರ್ ಸಿಂಗ್ ಅವರು ಇದರ ಬಗ್ಗೆ ಕ್ಷಮೆಯನ್ನು ಕೇಳಬೇಕೆಂಬ ಆಕ್ರೋಶವನ್ನು ದೈವಾರಾಧಕರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಾಂತಾರ ಚಿತ್ರ ತೆರೆಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ರೀತಿಯಾಗಿ ದೈವದ ರೀತಿ ಅನುಕರಣೆ ಮಾಡಿದ್ರು. ಇಡೀ ರಾಷ್ಟ್ರದಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕೂಡ ಮತ್ತು ರೀಲ್ಸನ್ನು ಮಾಡೋರು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ರೀತಿಯಾಗಿ ದೈವದ ರೀಲ್ಸನ್ನು ಮಾಡಿದ್ರು. ಆ ದೈವದ ರೀತಿಯಾಗಿ ಬೊಬ್ಬಿ ಹಿಡಿಯೋದು ಮತ್ತು ಅದರ ಅನುಕರಣೆ ಮಾಡೋದನ್ನು ಕೂಡ ಮಾಡಿದ್ರು. ಈ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಆ ವಿರೋಧ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸ್ವತಃ ರಿಷಬ್ ಶೆಟ್ಟಿ ಅವರೇ ಅಭಿಮಾನಿಗಳಿಗೆ ಒಂದು ಮನವಿಯನ್ನು ಹೇಳಿದ್ರು, ಯಾವುದೇ ರೀತಿಯಾಗಿ ಈ ರೀತಿಯ ಅನುಕರಣೆ ಮಾಡೋದು ಬೇಡ, ಯಾಕೆಂದರೆ ದೈವಾರಾಧನೆ ಅದು ಆ ತರ್ಕಕ್ಕೆ ನಿಲುಕದಂಥ ವಿಚಾರ, ಅತೀವವಾದ ನಂಬಿಕೆಯನ್ನು ತುಳುವರು ಇಟ್ಕೊಂಡಿರ್ತಾರೆ. ಈ ರೀತಿಯಾಗಿ ಅನುಕರಣೆ ಮಾಡಿರೋ ಕಾರಣಕ್ಕಾಗಿ ಅವರ ನಂಬಿಕೆಗೂ ಕೂಡ ಘಾಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಜೊತೆಗೆ ಚಿತ್ರದಲ್ಲಿ ಈ ರೀತಿಯಾಗಿ ಚಿತ್ರವನ್ನು ಮಾಡುವ ಮುನ್ನ ದೈವ ಅಪ್ಪಣೆಯನ್ನು ಕೇಳಿದ್ದೇನೆ, ಜೊತೆಗೆ ಆ ವ್ರತದಲ್ಲಿದ್ದು ಶುದ್ಧಾಚಾರದಲ್ಲಿದ್ದು ದೈವದ ಈ ಸನ್ನಿವೇಶವನ್ನು ನಾವು ಶೂಟಿಂಗ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರೇ ಹೇಳಿದರು. ಆದರೆ ರಿಷಬ್ ಶೆಟ್ಟಿ ಅವರ ಎದುರಲ್ಲೇ ಈ ರೀತಿಯಾಗಿ ದೈವದ ಅನುಕರಣೆ ಮಾಡಿರೋದು, ಜೊತೆಗೆ ಫೀಮೇಲ್ ಗೋಸ್ಟ್ ಅಂತ ಕರೆಯೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆದರೂ ಕೂಡ ರಿಷಬ್ ಶೆಟ್ಟಿ ಮಾತ್ರ ಇದರ ಬಗ್ಗೆ ಯಾವುದೇ ರೀತಿಯಾಗಿ ತುಟಿಕ್ ಪಿಟಿಕ್ ಎನ್ನಿಲ್ಲ, ಬಹಿರಂಗವಾಗಿಯೇ ಅಲ್ಲಿ ಆಕ್ರೋಶವನ್ನು ಹೊರಹಾಕಬೇಕಿತ್ತು. ಹೀಗೆ ಮಾಡೋದು ತಪ್ಪು, ಇದು ಒಬ್ಬ ನಂಬಿಕೆಗೆ ಘಾಸಿಯಾಗುವಂಥ ವಿಚಾರ ಅಂತ ಹೇಳ್ಬೋದಿತ್ತು. ಅಂತಾರಾಷ್ಟ್ರೀಯ ಮಟ್ಟ ವೇದಿಕೆಯಲ್ಲಿ ಈ ರೀತಿಯಾಗಿ ಹೇಳುವ ಮೂಲಕವಾಗಿ ಯಾರೆಲ್ಲ ದೈವದ ಅನುಕರಣೆಯನ್ನು ಮಾಡ್ತಾರೋ ಅಥವಾ ನಿಂದನೆ ಮಾಡ್ತಾರೋ ಅವರಿಗೆ ಒಂದು ನೇರವಾದ ಉತ್ತರವನ್ನು ಕೊಡ್ಬೋದಿತ್ತು ಅನ್ನೋ ಅಭಿಪ್ರಾಯವನ್ನು ತುಳುವ ನರ್ತಕರು, ತುಳುವ ದೈವಾರಾಧಕರು, ದೈವ ನರ್ತಕರು ಹೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದಕ್ಕೆ ರಿಷಬ್ ಶೆಟ್ಟಿ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈಗ ಮತ್ತೊಂದು ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು, ರಣವೀರ್ ಸಿಂಗ್ ಅವರು ವೇದಿಕೆಗೆ ಹೋಗುವ ಮುನ್ನವೇ ವೇದಿಕೆಯ ಕೆಳಭಾಗದಲ್ಲಿ ಮುಂಚೂಣಿಯ ಸಾಲಿನಲ್ಲಿ ಕೂತಿದ್ದಂಥ ರಿಷಬ್ ಶೆಟ್ಟಿ ಅವರ ಬಳಿಗೆ ಬರ್ತಾರೆ, ಅವರನ್ನು ಹಗ್ ಮಾಡ್ತಾ ಮತ್ತೆ ಅದೇ ರೀತಿಯಾಗಿ ಅವರು ಆ ಅನುಕರಣೆಯನ್ನು ಮಾಡ್ತಾರೆ, ಅಂದರೆ ನಾಲಿಗೆಯನ್ನು ಹೊರ ಹಾಕ್ತಾ ಅನುಕರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಈ ರೀತಿ ಮಾಡಬಾರ್ದು ಅನ್ನೋದನ್ನು ಹೇಳ್ತಾರೆ, ಅದು ಕೈ ಸನ್ನೆ ಮೂಲಕ ಹೇಳ್ತಾರೆ. ಈ ವಿಡಿಯೋ ಕೂಡ ಸದ್ಯಕ್ಕೆ ವೈರಲ್ ಆಗಿದೆ. ಆದರೆ ವೇದಿಕೆಯಲ್ಲಿ ತುಂಬಿದ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರ ತಂತ್ರಜ್ಞರು, ಕಲಾವಿದರಿರುವಂಥ ವೇದಿಕೆಯಲ್ಲೇ ಈ ರೀತಿಯಾಗಿ ಅಪಮಾನ ಮಾಡಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ದೈವ ನರ್ತಕರು ಈಗಾಗಲೇ ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ತುಳುವ ಮಣ್ಣಿನ ದೈವವನ್ನು ಈ ರೀತಿಯಾಗಿ ತೆರೆಯ ಮೇಲೆ ತಂದು ವಿಶ್ವದ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ವರ್ಗ ಹೇಳ್ತಾ ಇದೆ. ಆದರೆ ಇಲ್ಲಿನ ಮೂಲ ಸಂಸ್ಕೃತಿಯನ್ನು ನಂಬಿಕೊಂಡಂಥ ಜನ ಹೇಳ್ತಾ ಇರುವಂಥದ್ದು, ಇಂಥ ದೈವಗಳಿಗೆ ಯಾವುದೇ ರೀತಿಯಾಗಿ ಪ್ರಚಾರದ ಅಗತ್ಯ ಇಲ್ಲ, ಯಾವುದೇ ರೀತಿಯಾಗಿ ಪ್ರಸಿದ್ಧಿಯ ಅಗತ್ಯ ಇಲ್ಲ.
ದೈವವನ್ನ ನಂಬಿಕೊಂಡಂತಹ ಜನ ದೈವ ಮತ್ತು ಆತನ ನಡುವಿನ ಒಂದು ಕನೆಕ್ಟಿಂಗ್ ಇರುತ್ತೆ. ಆ ಕನೆಕ್ಟಿಂಗ್ಗೆ ಸಾಕು ಆತನ ನಂಬಿಕೆಯನ್ನ ಇಮ್ಮಡಿಗೊಳಿಸುತ್ತೆ, ಭಕ್ತಿಯನ್ನ ಉದ್ದೀಪನಗೊಳಿಸುತ್ತೆ. ಈ ರೀತಿಯಾಗಿ ಪ್ರಚಾರ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೈವವನ್ನ ಕಳೆದುಕೊಂಡು ಹೋಗುವಂಥ ಯಾವುದೇ ಸನ್ನಿವೇಶ ಮುಂದೆ ಆಗಬಾರ್ದು. ಈ ತನಕ ಆಗಿರೋದು ಎಲ್ಲರೂ ಕೂಡ ಸ್ಟಾಪ್ ಮಾಡಬೇಕು. ಮುಂದಿನ ಚಲನಚಿತ್ರ ಆಗಿರ್ಬೋದು, ನಾಟಕ ಆಗಿರ್ಬೋದು, ವೇದಿಕೆ ಆಗಿರ್ಬೋದು, ಬಹಿರಂಗ ಕಾರ್ಯಕ್ರಮದಲ್ಲಿ ದೈವವನ್ನ ಈ ರೀತಿಯಾಗಿ ಬೀದಿಗೆ ತರಬಾರ್ದು ಎಂಬ ಮನವಿಯನ್ನು ಕೂಡ ದೈವಾರಾಧಕರು ಮಾಡಿದ್ದಾರೆ. ಮುಂದಿನ ಎಲ್ಲವೂ ಕೂಡ ದೈವ ಇಚ್ಛೆ, ದೈವದ ತೀರ್ಪಿನ ಪ್ರಕಾರವಾಗಿ, ದೈವ ನಡೆದುಕೊಂಡು ಹೋಗುವಂಥ ದಾರಿ, ದೈವ ತೋರಿಸುವಂಥ ದಾರಿಯ ಪ್ರಕಾರವಾಗಿ ಮುಂದೆ ಹೋಗ್ಲಿ ಅನ್ನೋದನ್ನ ಈಗ ಎಲ್ಲರೂ ಕೂಡ ದೈವದ ಮೇಲೆ ಬಿಟ್ಟಿದ್ದಾರೆ. ಆದರೆ ಕಾಂತಾರ ಚಿತ್ರದ ಮೂಲಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥ ರಿಷಬ್ ಶೆಟ್ಟಿ ಅವರು ತನ್ನ ಎದುರಲ್ಲೇ ದೈವದ ಒಂದು ರೀತಿಯಾಗಿ ಅನುಕರಣೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಹೇಳ್ಬೋದಿತ್ತು, ಈ ರೀತಿಯಾಗಿ ತಿಳಿ ಹೇಳ್ಬೋದಿತ್ತು, ಕಿವಿ ಮಾತನ್ನು ಹೇಳ್ಬೋದಿತ್ತು ಎಂಬ ಆಕ್ರೋಶವನ್ನು ಜನ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಇಡೀ ಕರಾವಳಿಯಲ್ಲಿ ರಿಷಬ್ ಶೆಟ್ಟಿ ಅವರ ವಿರುದ್ಧ ಒಂದು ಆಕ್ರೋಶದ ಸಣ್ಣ ಕಿಡಿ ಹೊತ್ತುಕೊಂಡಿದೆ. ರಿಷಬ್ ಶೆಟ್ಟಿ ಅವರು ಇದನ್ನು ಯಾವ ರೀತಿಯಾಗಿ ಶಮನ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತೀರ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.